ಸ್ನೇಹಿತರೆ, ಇವತ್ತು ನಾವು ಗೂಗಲ್ ಪೇ ನಲ್ಲಿ ನಾವು ಹಣ ಸ್ವೀಕರಿಸುವಂತ ಬ್ಯಾಂಕ್ ಅಕೌಂಟ್ ಅನ್ನ ಯಾವ ರೀತಿ ಬದಲಾವಣೆ ಮಾಡಬೇಕು ಅಂತ ಚರ್ಚೆ ಮಾಡೋಣ. ಗೂಗಲ್ ಪೇ ನಲ್ಲಿ ನೀವು ಒಂದಕ್ಕಿಂತ ಜಾಸ್ತಿ ಅಕೌಂಟ್ಸ್ ಗಳನ್ನ ಲಿಂಕ್ ಮಾಡಿ ಇಟ್ಕೊಂಡಿದ್ರೆ ಅಲ್ಲಿ ಒಂದು ಪ್ರೈಮರಿ ಅಕೌಂಟ್ ಅನ್ನ ನೀವು ಸೆಟ್ ಮಾಡಿ ಇಟ್ಕೋಬೇಕಾಗುತ್ತೆ. ಆ ಒಂದು ಪ್ರೈಮರಿ ಅಕೌಂಟ್ ಗೆ ಯಾರೇ ಕೂಡ ನಿಮ್ಮ ಒಂದು ಹಣವನ್ನ ವರ್ಗಾವಣೆ ಮಾಡಿದ್ರೆ, ಗೂಗಲ್ ಪೇ ನಲ್ಲಿ ಹಣವನ್ನ ವರ್ಗಾವಣೆ ಮಾಡಿದ್ರೆ ಆ ಒಂದು ಪ್ರೈಮರಿ ಅಕೌಂಟ್ ಅಲ್ಲಿ ಆ ಹಣ ಅನ್ನೋದು ಕ್ರೆಡಿಟ್ ಆಗುತ್ತೆ. ಆ ಒಂದು ಪ್ರೈಮರಿ ಅಕೌಂಟ್ ಅನ್ನ ಯಾವ ರೀತಿ ನಾವು ಚೇಂಜ್ ಮಾಡಬೇಕು ಅಂತ ನಾನು ಸಂಪೂರ್ಣ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಗೂಗಲ್ ಪೇ ಆಪ್ ನ ಓಪನ್ ಮಾಡ್ತೀನಿ. ಮಾಡಿಬಿಟ್ಟು ಪ್ರೈಮರಿ ಅಕೌಂಟ್ ಅನ್ನ ನಾವು ಚೆಕ್ ಮಾಡೋದು ಹೇಗೆ ಮತ್ತು ಅದನ್ನ ಬದಲಾವಣೆ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಗೂಗಲ್ ಪೇ ನ ಓಪನ್ ಮಾಡಿದ ನಂತರದಲ್ಲಿ ಮೇಲ್ಗಡೆ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ಈ ಕಡೆಗೆ ಈ ರೀತಿ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಬ್ಯಾಂಕ್ ಅಕೌಂಟ್ ಅಂತ ಒಂದು ಆಪ್ಷನ್ ಇರುತ್ತೆ ನೋಡಿ. 3 ಬ್ಯಾಂಕ್ ಅಕೌಂಟ್ಸ್ ಅಂತ ತೋರಿಸ್ತಾ ಇದೆ. ಅಂದ್ರೆ ನಾನು 3 ಬ್ಯಾಂಕ್ ಅಕೌಂಟ್ಸ್ ಗಳನ್ನ ಲಿಂಕ್ ಮಾಡಿದ್ದೀನಿ ಇಲ್ಲಿ ಈ ರೀತಿ. ನಂತರದಲ್ಲಿ ಇಲ್ಲಿ ICICI ಬ್ಯಾಂಕ್ ಅಕೌಂಟ್ ಕೆಳಗಡೆ ನೋಡಬಹುದು ಪ್ರೈಮರಿ ಅಕೌಂಟ್ ಅಂತ ಇದೆ. ನೀವು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಯಾವ ಅಕೌಂಟ್ ಪ್ರೈಮರಿ ಅಕೌಂಟ್ ಇದೆ ಅಂತ. ಇಲ್ಲಿ ಪ್ರೈಮರಿ ಅಂತ ಈ ರೀತಿ ತೋರಿಸ್ತಾ ಇರುತ್ತೆ. ಅದರ ಮೇಲೆ ಕ್ಲಿಕ್ ನೀವು ಅದನ್ನ ಬದಲಾವಣೆ ಮಾಡ್ಬೇಕು ಅಂದ್ರೆ ನೀವು ಬೇರೆ ಯಾವ ಅಕೌಂಟ್ ಅನ್ನ ಪ್ರೈಮರಿ ಅಕೌಂಟ್ ಆಗಿ ಬದಲಾವಣೆ ಮಾಡ್ತೀರಾ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿಬಿಟ್ಟು ಇಲ್ಲಿ ಸೆಟ್ ಆಸ್ ಪ್ರೈಮರಿ ಅಕೌಂಟ್ ಅನ್ನುವಂತ ಒಂದು ಆಪ್ಷನ್ ನೋಡೋದಕ್ಕೆ ಸಿಗುತ್ತೆ. ನೀವು ಯಾವ ಒಂದು ಅಕೌಂಟ್ ಅನ್ನ ಪ್ರೈಮರಿ ಅಕೌಂಟ್ ಆಗಿ ಬದಲಾವಣೆ ಮಾಡಬೇಕು ಅನ್ಕೋತೀರಾ ಆ ಒಂದು ಅಕೌಂಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸೆಟ್ ಆಸ್ ಪ್ರೈಮರಿ ಅಕೌಂಟ್ ಅಂತ ಈ ರೀತಿ ಸೆಲೆಕ್ಟ್ ಮಾಡಿದ ತಕ್ಷಣದಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನೋದು ಪ್ರೈಮರಿ ಅಕೌಂಟ್ ಆಗಿ ಬದಲಾವಣೆ ಆಗುತ್ತೆ. ಈ ರೀತಿ ನೀವು ಬದಲಾವಣೆ ಮಾಡಿದ ನಂತರದಲ್ಲಿ ಗೂಗಲ್ ಪೇ ನಲ್ಲಿ ನಿಮಗೆ ಯಾರೇ ಕೂಡ ಹಣ ವರ್ಗಾವಣೆ ಮಾಡಿದ್ರು ಕೂಡ ಆ ಒಂದು ಪ್ರೈಮರಿ ಅಕೌಂಟ್ಗೆ ಹೋಗ್ಬಿಟ್ಟು ಕ್ರೆಡಿಟ್ ಆಗುತ್ತೆ. ಈ ರೀತಿ ನೀವು ಗೂಗಲ್ ಪೇ ಆಪ್ ನಲ್ಲಿ ಪ್ರೈಮರಿ ಅಕೌಂಟ್ ಅನ್ನ ಚೇಂಜ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟ್ ಅಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ. ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್